ನಮ್ಮ ಸಾದಿಕ್ ಪೈಲ್ವಾನು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಒಂದೇ ಮನೆಯವರು, ಒಂದೊಮ್ಮೆ ಅಣ್ಣ ತಮ್ಮಗಳಾಗಿ ಇದ್ವಿ. ಏನೋ ಸಣ್ಣ ಪುಟ್ಟವು ಏನೋ ಒಂದು ಸ್ವಲ್ಪ ಇದಾಗಿದ್ವು. ಆದರೂ ಮುಂಚಿನಿಂದಲೂ ಅವ್ರು ಯಾವಾಗಲೂ ನನಗೆ ಗೊತ್ತಿತ್ತು. ಅವರು ಯಾವಾಗಲೂ ನಮಗೆ ಬೆಂಬಲ ಸೂಚಿಸ್ತಾನೆ ಇದ್ದಾರೆ. ಈಗಾದರೂ ಹೆಚ್ಚಿನ ರೀತಿಯಿಂದ ಬೆಂಬಲವನ್ನು ಸೂಚಿಸಿ ಅವರ ಎಲ್ಲ ಮನೆತನದವರು, ಸಾದಿಕ್ ಪೈಲ್ವಾನ್ ಅವರು ಮನೆತನದವರು, ತಮ್ಮ ಆಗಿರ್ಬೋದು, ಅವ್ರ ಅಣ್ಣ ಆಗಿರ್ಬೋದು, ಅವ್ರ ಅಣ್ಣನ ಮಕ್ಕಳು, ಅಳಿಯಂದರು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲಿಸೋ ಒಂದು ಕೆಲಸವನ್ನು ಮಾಡ್ತಾರೆ. ಸರ್, ಸಮಾಧಾನವಾಗಿ ಚುನಾವಣೆಯನ್ನು ಮಾಡ್ತಾ ಇದ್ದೀವಿ ಸರ್, ಯಾವುದೇ ಗದ್ದಲ ಇಲ್ಲದೆ, ಗೊಂದಲ ಇಲ್ಲದೆ. ಆದರೆ ಇವತ್ತು ಬಿಜೆಪಿ ಆಫೀಸ್ ಮುಂದೆ ಒಂದು ಹೈಡ್ರಾಮಾ ನಡೀತು, ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿತ್ತು ಸರ್. ನನಗೆ ಗೊತ್ತಿಲ್ಲಪ್ಪ, ಅದು ಅವರು ಹಂಗೆ ಹೇಳ್ಬಾರ್ದು, ಇವರು ಹಂಗೆ ಹೇಳ್ಬಾರ್ದು. ಇದು ಒಂದಕ್ಕೊಂದು ಬೆಳ್ಕಂತ ಹೋಗ್ತೈತಿ. ಅದಕ್ಕೆ ಎಲ್ಲರೂ ಸೇರಿ ನಾನು ಫಸ್ಟ್ ಹೇಳೇನಿ, ಸ್ನೇಹ ಮನೋಭಾವದಿಂದ ನಮ್ಮ ಅಭ್ಯರ್ಥಿನೂ ನನ್ನ ಹತ್ರ ಭಾಳ ಚೆನ್ನಾಗದಾರ. ಯಾರು? ಶ್ರೀನಿವಾಸ್ ದಾಸ್ ಕರಿಯಪ್ಪನವರು, ಅವ್ರ ಮಗ ದಾಸ್ ಕರಿಯಪ್ಪರ ಮಗ. ಈಗಲ್ಲ, ಮುಂಚೆ ಜನತಾ ಪಕ್ಷ ಇದ್ದಾಗೂ ನನಗೆ ಪರಿಚಯ, ಅವ್ರ ಅಪ್ಪರ ಕಾಲದಾಗೂ ಪರಿಚಯ. ಅದಕ್ಕೆ ನಾನು ಫಸ್ಟೇ ಹೇಳಿದ್ನಲ್ಲ, ಫಸ್ಟ್ ಇಂಟರ್ವ್ಯೂವಲ್ಲೇ ಹೇಳಿದ್ದೀನಿ, ಎಲ್ಲರೂ ಸೇರಿ ಒಳ್ಳೆ ಇದ್ರ ಮನೋಭಾವದಿಂದ ಹೋಗೋಣ, ಒಳ್ಳೆ ನಕ್ಕಂತ ಎಲೆಕ್ಷನ್ ಮಾಡೋಣ, ಚುನಾವಣೆ ಮಾಡೋಣ. ಸೋಲು ಗೆಲುವು ಮುಖ್ಯ ಅನ್ನೋದಕ್ಕಿಂತ ಒಂದು ಸ್ನೇಹ ಮನೋಭಾವದಲ್ಲಿ ಚುನಾವಣೆ ಮಾಡಿ ಒಳ್ಳೆಯ ಒಂದು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯನೂ ಐತಿ ಜನಗಳದು ಅಂತ ನನಗೆ ಅನಿಸ್ತದೆ. ಭರವಸೆ ಕೊಟ್ಟಿದ್ದಾರೆ ಸರ್ ಅಂತ ಸುಳ್ಳಪ್ಪ, ನೀವು ಟಿವಿನರದಿರಲ್ಲ, ನೀವು ಏನು ಕೇಳಬೇಡ, ಏನು ಹೇಳಿಲ್ಲ. ಇಲ್ಲಪ್ಪ, ಯಾವುದೂ ಇಲ್ಲ. ಅವ್ರಿಗೆ ಪಾಪ ನೋಡು, ಅವನು ಪೈಲ್ವಾನ ಒಳ್ಳೆ ಮನುಷ್ಯ, ಅವನಿಗೆ ದಿಕ್ ತಪ್ಸೋರು ಭಾಳ ಜನ ಸೇರ್ಕೊಂಡಿದ್ರು. ಆ ದಿಕ್ ತಪ್ಸಿರೋದು ಹಂಗಾಗಿದ್ದಷ್ಟೇ. ಯಾವತ್ತು ನೀವು ಸುವರ್ಣ ಇಂಟರ್ವ್ಯೂನಾಗ ನೋಡಿದ್ರಲ್ಲಪ್ಪ, ಕ್ಲಿಯರ್ ಕಟ್ಟಾಗಿ ಮಾತಾಡಿದ್ರು. ಸೇಮ್ ಅದ್ರ ಪ್ರಕಾರನೇ ಕ್ಲಿಯರ್ ಕಟ್ಟಾಗಿ ಅವರು ಹಂಗೆ ಸುಳ್ಳು ಹೇಳಲ್ಲ. ಸಾದಿಕ್ ಯಾವಾಗಲೂ ಯಾವುದೇ ವಿಚಾರ ಆಗಲಿ ಸುಳ್ಳು ಹೇಳಲ್ಲ. ಏನಿದ್ದಂಗೆ ಏನು ನಡೀತು ಅನ್ನೋದ್ರ ಬಗ್ಗೆನೂ ಕರೆಕ್ಟಾಗಿ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಯಾವ ಆಸೆ ಆಮಿಷಗೂ ಒಳಗಾಗಿಲ್ಲ. ಯಾವುದೇ ಇದು ಥರವಾದ ನಾನೇ ಹೇಳಿದ್ದೆ, ನಾನೇ ಮುಖ್ಯಮಂತ್ರಿಗಳ ಹತ್ರ, ಆಮೇಲೆ ಸುರ್ಜಿವಾಲ್ ಅವ್ರ ಹತ್ರ ಮತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತನಾಡಿ, ಅವ್ರು ಕೂಡ ಫೋನ್ನಾಗೂ ಮಾತನಾಡಿಸಿ ಅವರು ನಾನೇ ಬಂದು ಕಾಣ್ತೀನಿ ಅಂತ ಹೇಳಿದರು ಸಾದಿಕ್ಕು. ಅದು ಕಂಡಿದ್ದು ಒಂದು ದಿವಸ ಲೇಟ್ ಆಯಿತು ಅನ್ನೋದು ಬಿಟ್ಟರೆ ಇನ್ನು ಟೈಮ್ ಆಗಿತ್ತು ಬಿ ಫಾರಮ್ದು. ಹಂಗಾಗಿ ಎಲ್ಲರೂ ಸೇರಿ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅಲ್ಲಿ ಅವ್ರ ಜೊತೆಗೆ ಒಂದು ಚಹಾ ಕುಡಿದು ರಾಜಿಯಾಗಿ ಬಂದಿದ್ದಾರೆ. ಡೆಲ್ಲಿ ರಾಜಕೀಯ ಮಾಡಿದವರು ಈ ಥರ ಡೆಲ್ಲಿ ರಾಜಕೀಯ ಮಾಡಿದವರು 14 ಜನ ಮುಸ್ಲಿಂ ಅಭ್ಯರ್ಥಿಗಳು ಕಣದಲ್ಲಿರ್ತಾರೆ. ಗೊತ್ತಿಲ್ಲಪ್ಪ, ನನಗೆ ಕೇಳಿಲ್ಲ. ಯಾರಿಗೆ? ಇದು ಸಪೋರ್ಟ್ ಮಾಡ್ತಾರೆ. ಇನ್ನೂ 11 ಜನ ಮುಸ್ಲಿಂ ಕಣದಲ್ಲಿದ್ದಾರೆ ಸರ್. ಅದರಲ್ಲಿ ಒಬ್ಬರಿಗೆ ಸಿಎಂ ಇಬ್ರಾಹಿಂ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಸಮರ್ಥ ಅವರ ರಿಸಲ್ಟ್ಗೆ ಏನಾದರೂ ಪೆಟ್ಟು ಕೊಡುತ್ತಾ ಅಂತ ನನಗೆ ಅವ್ರಿಗೆಲ್ಲರಿಗೂ ಸೇರಿ ಎಲ್ಲರಿಗೂ ಮನವೊಲಿಸಿ ಒಳ್ಳೆ ರೀತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ರಿ ಅಂತ ಕೇಳ್ಕೊಂತೀನಿ. ಇನ್ನೂ ಟೈಮ್ ಐತಿ.